ಭ್ರಷ್ಟಾಚಾರದಿಂದ, ಕೋಮುವಾದದಿಂದ ಯುವಕರಿಗೆ ಕೆಲಸ ಇಲ್ದಿರ 350ರಿಂದ ಗ್ಯಾಸ್ ಸಿಲಿಂಡರ್ 1000 ರೂಪಾಯಿ ಬೆಲೆ ಏರಿಕೆ, ಪ್ರತಿಯೊಂದು ಕಾರಣಗಳಿಂದ ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ನಮ್ಮ ಪ್ರತಿ ಮನೆಯಲ್ಲೂ ಬೆಂಕಿ ಬಿದ್ದಿದೆ. ಆ ಬೆಂಕಿಯನ್ನು ಹಾರಿಸಲು ಆಮ್ ಆದ್ಮಿ ಪಾರ್ಟಿ ಇವತ್ತು ಕಾಂಗ್ರೆಸ್ ಹಾಗೂ ಬೇರೆ ಪಕ್ಷಗಳ ಜೊತೆ ಇಂಡಿಯಾ ಅಲೈಯನ್ಸ್ ಎಂಬ ಮೈತ್ರಿ ಮಾಡಿ ನಾವು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಶ್ರೀ ರಕ್ಷಾ ರಾಮಯ್ಯರವರಿಗೆ ಮತ್ತೆ ಆಚಿಸ್ತಾ ಇದ್ದೇವೆ. ಬೆಲೆ ಏರಿಕೆಯ, ಕೋಮುವಾದಿಯ ಒಂದು ಈ ಬೆಂಕಿಯನ್ನು ಹಾರಿಸಲು ತಾವೆಲ್ಲರೂ ಕೂಡ ಈ 26ನೇ ತಾರೀಕು ಕ್ರಮ ಸಂಖ್ಯೆ 3 ಹಸ್ತದ ಒಂದು ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ನೀಡಿ ನಮಗೆ ಕೊಟ್ಟಿರುವಂತಹ ಒಂದು ಹಕ್ಕನ್ನು ತಾವು ದಯವಿಟ್ಟು ಆ ಒಂದು 26ನೇ ತಾರೀಕಿಗೆ ಸಂವಿಧಾನ ಕಾಪಾಡಲು ಚಲಾಯಿಸಬೇಕಂತ ವಿನಂತಿಸ್ತಾ, ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಕಾಂಗ್ರೆಸ್ಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಡಿಮೆ ಏನಿಲ್ಲ, ಎಲ್ಲ ರೀತಿಯ ಶಿಕ್ಷಣ ಸಿಗ್ತಾ ಇದೆ ಅಲ್ಲಿ. ಅಂತ ಒಂದು ಶಿಕ್ಷಣ ಕೊಟ್ಟಂಥವ್ರು ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ನಮ್ಮ ಮನೀಶ್ ಸಿಸೋಡಿಯಾ ಮತ್ತೆ ಸತ್ಯೇಂದ್ರ ಜೈನ್ ಇವ್ರನ್ನೆಲ್ಲನೂ ಕೂಡ ಜೈಲಲ್ಲಿಟ್ಟು, ಯಾರು ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ, ಯಾರು ಜನರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಜೈಲಲ್ಲಿಟ್ಟು ಇವರು ಭ್ರಷ್ಟನ ಇಟ್ಕೊಂಡು ಸುತ್ತು BJP ಪಾರ್ಟಿಯನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ನೋಡಿದ್ರೆ CM ಕ್ಯಾನ್ವಾಸ್ ನಡೀತು. ಆವಾಗ BJP ಗೌರ್ಮೆಂಟಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತು. ಒಬ್ಬರ ಮೇಲಾದರೂ ಇಡೀ ರೈಡ್ ಆಯ್ತಾ? ಕರ್ನಾಟಕ ರಾಜ್ಯದಲ್ಲಿ BJP ಆಡಳಿತದಲ್ಲಿದ್ದಾಗ ಜನನೇ ಮಾತಾಡ್ಕೊಂಡ್ರು, ಏನ್ರಿ ಇಷ್ಟು ಪರ್ಸೆಂಟ್ ಅಪ್ಪ, ಇಷ್ಟು ಪರ್ಸೆಂಟ್ ತಗೊಳ್ತಾರೆ ಅಂತೇಳಿ. ಇಡೀ ಜನ, ನಾನು ಹೇಳ್ತಿರೋ ಮಾತುಗಳೆಲ್ಲ ಇವೆಲ್ಲ ಜನ ಮಾತಾಡ್ಕೊಂಡ್ರ ಮಾತುಗಳು. ಇವತ್ತು ಜನ ತಿರಸ್ಕಾರ ಮಾಡಿ ಅಭೂತಪೂರ್ವವಾಗಿ ಕಾಂಗ್ರೆಸ್ಗೆ 136 ಸೀಟುಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಯೋಚನೆ ಮಾಡಿ. ಈ ರೀತಿ ಕರ್ನಾಟಕದಲ್ಲಿ BJP ಅವರು ದುರಾಡಳಿತ ಮಾಡಿದ್ದಕ್ಕೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ, ಆದರೆ ಇವ್ಯಾವ IT, ED, CBI ಕಣ್ಣು ಕಾಣಿಸೋದೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಕಾಣಿಸಲ್ಲ, ಎಲ್ಲ ವಿರೋಧ ಪಕ್ಷಗಳೇ ಕಾಣಿಸ್ತವೆ. ಹಾಗಾಗಿ ಇವೆಲ್ಲನೂ ಮಾತಾಡ್ತಾ ಹೋಗ್ತಾ ಇದ್ರೆ ಒಂದೊಂದು ಇವ್ರು 10 ವರ್ಷಗಳಲ್ಲಿ ಇವ್ರು ಮಾಡಿರುವಂಥದ್ದು ಒಂದೊಂದು ಮಾತಾಡ್ತಾ ಹೋಗ್ತಾ ಇದ್ರೆ, ಇಲ್ಲಿ ವಿರೋಧ ಪಕ್ಷಗಳು ಇಲ್ದಂಗೆ ಮಾಡಿಕೊಂಡು ಇವರು ರಷ್ಯಾ ಇವರಿದಾರಲ್ಲ ಪುಟಿನ್, ಆ ಥರದ್ದು ಮನೋಭಾವನೆ ಹೊಂದ್ಕೊಂಡು ಆ ಥರ ಆಳ್ವಿಕೆ ತರೋಕೆ ಇಲ್ಲಿ ಹೊರಟಿದ್ದಾರೆ. ಅದು ನಮ್ಮ ದೇಶದಲ್ಲಿ ನಡೆಯಲ್ಲ. ಜನ ಜಾಗೃತರಾಗ್ತಿದ್ದಾರೆ. ಒಂದು ಅವಕಾಶ ಕೊಟ್ಟಿದ್ರು, 2 ಅವಕಾಶನೂ ಕೊಟ್ಟಿದ್ರು. 2 ಅವಕಾಶದಲ್ಲೂ ನೀವು ಜನರ ವಿಶ್ವಾಸ ಗಳಿಸ್ಕೊಂಡಿಲ್ಲ. ನೀವು ಜನರ ವಿಶ್ವಾಸದಿಂದ ದೂರ ಉಳಿದಿದ್ದೀರಿ. ಆ ಜನರಿಗೆ ನಂಬಿಕೆ ಇಲ್ಲ. ಈಗ ಮೋದಿ ಬಗ್ಗೆ ನಂಬಿಕೆ ಹೋಗಿದೆ, ಅಮಿತ್ ಶಾ ಬಗ್ಗೆ ನಂಬಿಕೆ ಹೋಗಿದೆ, ಭರವಸೆ ಹೊರಟೋಗಿದೆ. ಈ ಸಾರಿ ನಿಜವಾಗಲೂ ಕರೆಕ್ಟಾಗಿ EVMಗಳು ಕರೆಕ್ಟ್ ಇದ್ದು ಮತದಾನ ಕರೆಕ್ಟಾಗಿ ನಡೆದ್ರೆ 100ಕ್ಕೆ 100 ಭಾಗ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರ ಮಾಡುತ್ತೆ. ಈ ಏನು ಎಲೆಕ್ಟ್ರಲ್ ಬಾಂಡ್ಗಳು ಇವೆಲ್ಲವನ್ನು ಕೂಡ ತಯಾರಿಕೆ ಮಾಡ್ತಾರೆ. ಇಂಡಿಯಾ ಮೈತ್ರಿಕೂಟ ಈ ಸರಿ ಅಧಿಕಾರಕ್ಕೆ ಬರುತ್ತೆ ಕೇಂದ್ರದಲ್ಲಿ. ಈ ಏನು BJP ಇಷ್ಟು ವರ್ಷದಿಂದ ಏನೆಲ್ಲ ಮಾಡಿದ್ದಾರೆ ಆ ಎಲ್ಲವೂ ಕೂಡ ತನಿಖೆಗೆ ಒಳಪಡಿಸ್ತಾರೆ. ಆವಾಗ ಗೊತ್ತಾಗುತ್ತೆ ಇವ್ರಿಗೆ ಯಾವ್ದು ಸತ್ಯ ಅಂತೇಳಿ. ಅದಕ್ಕೆ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ಇವತ್ತು ನೋಡಿ, ಅಲ್ಪಸಂಖ್ಯಾತರ ಅಭದ್ರತೆಯಲ್ಲಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಅಭದ್ರತೆಯಲ್ಲಿದ್ದಾರೆ, ಹಿಂದುಳಿದ ವರ್ಗ ಅಭದ್ರತೆಯಲ್ಲಿದ್ದಾರೆ. ಯೋಚನೆ ಮಾಡಿ, ಜನರಿಗೆ ಬದುಕಿನ ಮೇಲೆ ನಂಬಿಕೆನೂ ಹೊರಟೋಗ್ತಾ ಇದೆ. ಮಾತ್ರ ಕಾರ್ಪೊರೇಟ್ ಅವರು ಮಾತ್ರ ಭದ್ರತೆಯಲ್ಲಿದ್ದಾರೆ. ಬ್ರಾಹ್ಮಣ ರಾಜಿಯಾಗಿ ಅಭದ್ರತೆಯಲ್ಲಿದ್ದಾರೆ, ಲಿಂಗಾಯತ ರಾಜಿಯಾಗಿ ಅಭದ್ರತೆಯಲ್ಲಿದ್ದಾರೆ, ಎಲ್ಲರೂ ಅಭದ್ರತೆಯಲ್ಲೇ ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಮತ್ತೊಂದು ಸ್ವತಂತ್ರ ಹೋರಾಟಕ್ಕೆ ಅಣಿಯಾಗೋಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವತಂತ್ರ ತಗೊಳ್ಳೋಕ್ಕೆ ಬ್ರಿಟಿಷರು, ನೀವು ನೋಡಿದ್ರಿ, ವ್ಯಾಪಾರಕ್ಕಂತೇಳಿ ಬಂದವರು ಇಡೀ 200 ವರ್ಷಗಳ ಕಾಲ ನಮ್ಮನ್ನೆಲ್ಲ ಗುಲಾಮರಾಗಿ ಮಾಡಿಕೊಂಡು ನಮ್ಮನ್ನು ಶೋಷಣೆ ಮಾಡಿದ್ದಾರೆ. ಈಗ ಅದೇ ಥರ ಗುಜರಾತ್ ಅವರು ಆ ರೀತಿ ಹೆಸರು ಹೇಳೋದು ಬೇಡ. ನಾವು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಕೆಂಪು ವಸ್ತ್ರವನ್ನು ಹಾಸಿ, ರೆಡ್ ಕಾರ್ಪೊರೇಟ್ ಹಾಸಿ ಅವ್ರನ್ನೆಲ್ಲ ಕರ್ಕೊಂಡು ಮುಂದೊಂದು ದಿನ ನಾವು ನೀವೆಲ್ಲರೂ ಕೂಡ ಇದೇ ರೀತಿ ಮುಂದುವರೆದ್ರೆ, ನಾವೇನಾದ್ರು ಈಗ ಮೈ ಮರೆತರೆ
ನಮ್ಮ ಮಕ್ಕಳ ಕಾಲಕ್ಕೆ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ತುಂಬ ಕಷ್ಟದ ದಿನಗಳು ಬರ್ತವೆ. ನಾವು ಗುಲಾಮರಾಗೋ ಪರಿಸ್ಥಿತಿ ಖಂಡಿತ ಬರ್ತದೆ. ಹಾಗಾಗಿ ಅಂಥದಕ್ಕೆ ಅವಕಾಶ ಕೊಡೋದು ಬೇಡ, ಇನ್ನೊಂದು ಸ್ವತಂತ್ರ ಸಂಗ್ರಾಮ ಆಗೋದು ಬೇಡ. ಇವತ್ತು ನಮ್ಮ ಕೈಯಲ್ಲಿ ಮತದಾನ ಅನ್ನುವಂಥ ಹಕ್ಕಿದೆ. ನಾವೆಲ್ಲರೂ ಕೂಡ ಇಂಡಿಯಾ ಮೈತ್ರಿ ಕೂಟ, ಇಂಡಿಯಾ ಅಲಯನ್ಸ್ ಯಾರ್ಯಾರು ಅಭ್ಯರ್ಥಿಗಳು ಅವೆಲ್ಲರಿಗೂ ಕೂಡ ಎಲ್ಲೇ ಇರಲಿ, ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೇ ಬೆಂಬಲ ಕೊಟ್ಟು ನಾವು ಯಾರು ಅಭ್ಯರ್ಥಿಗಳಾಗಿಲ್ಲ. ಕಾರಣ ಏನಂತಂದರೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ. ಹಾಗಾಗಿ ಈ ಸಾರಿ ಕರ್ನಾಟಕದಲ್ಲೂ ಒಳ್ಳೆ ವಾತಾವರಣ ಇದೆ. ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆ.ಎಚ್. ಮುನಿಯಪ್ಪ ಸಾಹೇಬರು ಮತ್ತು ಎಲ್ಲರೂ ಕೂಡ ಸಂಪುಟದ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಅವ್ರು ಮಾಡಿರುವಂಥ ಏನು ಗ್ಯಾರಂಟಿಗಳು, ಈಗ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ರೀತಿ ಜಾರಿಗೆ ತಂದಿದ್ರು ಅದನ್ನು ಕರ್ನಾಟಕದಲ್ಲಿ ತಂದಿದ್ದಕ್ಕೋಸ್ಕರ ಇವತ್ತು ಎಲ್ಲರೂ ಅವ್ರು ಮಾಡಿರುವಂಥ ಕೆಲಸ, ಇವತ್ತು ಏನೇನು ಗ್ಯಾರಂಟಿಗಳು ಅವ್ರು ಕೊಟ್ಟಿದ್ದಾರೆ ಆ ಎಲ್ಲನೂ ಕೂಡ ಜನರಿಗೆ ಮುಟ್ಟಿದೆ. ಜನ ಕೋವಿಡಿಂದ ಏನು ನೋವಲ್ಲಿ ಅನುಭವಿಸ್ತಿದ್ರು, ಆ ಏನು ಕಷ್ಟ ಅನುಭವಿಸಿದ್ರು, ಈ ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ಮಟ್ಟಿಗೆ ಉಸಿರಾಡೋಂಗಾಗಿದೆ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಬಂದಿದೆ. ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ಕೈ ಹಿಡಿತವೆ. ಈ ಬಾರಿ ಖಂಡಿತವಾಗಲೂ ಕರ್ನಾಟಕದಲ್ಲಿ ಅಲಯನ್ಸ್ ಇಂಡಿಯಾ ಮೈತ್ರಿಕೂಟ ಖಂಡಿತವಾಗಲೂ ಈ ಸರಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ತದೆ ಅಂತ ಹೇಳ್ತಾ ಇನ್ನು ಮಾತಾಡೋರು ಉಪಾಧ್ಯಕ್ಷರಾದಂಥ ನನ್ನ ನೆಚ್ಚಿನ ಗೆಳೆಯರು ಆದಂಥ ಹನುಮಂತೇಗೌಡರಿಗೆ ನಮ್ಮ ನೆಲಮಂಗಲ ತಾಲೂಕಿನ ಆಮ್ ಆದ್ಮಿ ಪಕ್ಷದಿಂದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಬದಲಾವಣೆಯನ್ನು ಬಯಸಿದ್ದಾರೆ. ಖಂಡಿತವಾಗ್ಲೂ ಈ ಸಾರಿ ರಕ್ಷಾರಾಮಯ್ಯನವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಇವತ್ತು ಎಲ್ಲ ವಿದ್ಯಾವಂತರು ಮಾತಾಡ್ತಿದ್ದಾರೆ, ಎಲ್ಲ ಉದ್ಯೋಗಿಗಳು ಮಾತಾಡ್ತಾರೆ, ಎಲ್ಲ ಕಾರ್ಮಿಕರು ಮಾತಾಡ್ತಾರೆ. ಈ ಸಾರಿ ನಾವು ರಕ್ಷಾರಾಮಯ್ಯನವರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಸ್ಕೊಳ್ಬೇಕು ಅಂತೇಳಿ. ಹಾಗಾಗಿ ನಮ್ಮ ಸಂಪೂರ್ಣ ಬೆಂಬಲ ರಕ್ಷಾರಾಮಯ್ಯನವ್ರಿಗಿದೆ, ಮೈತ್ರಿಕೂಟಕ್ಕಿದೆ, ಇಂಡಿಯಾ ಅಲಯನ್ಸ್ಗಿದೆ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೂ ಕೂಡ ಇಷ್ಟೊತ್ತು ಮಾತಾಡೋದು